ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಒಂದು ನೋಟಿಫಿಕೇಷನನ್ನು ಹೊರಬಿಟ್ಟರು. ಆ ನೋಟಿಫಿಕೇಷನ್ ಎದ್ರ ಬಗ್ಗೆ ಇದೆ ಅಂದ್ರೆ ಒಂದು ಹುದ್ದೆಗಳ ವಿವರವನ್ನು ನೀಡಿದರು. ಅಂದ್ರೆ ವಿಷಯವನ್ನು ನೋಡೋದಾದ್ರೆ ನಾವು ಇದು ಯಾವುದೇ ರೀತಿಯ ಸುಳ್ಳು ಇದಲ್ಲ. ಒಂದು ಕರ್ನಾಟಕ ಒಂದು ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಬಂದಂಥ ಒಂದು ನೋಟಿಫಿಕೇಷನ್ ಆಗೈತಿ. ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಒಂದೈತಿ. ಅಂದ್ರೆ ನೇಮಕಾತಿ ಏನು ನಡೀತಲ್ಲ ಅದ್ರ ರಿಲೇಟೆಡ್ ಒಂದು ನ್ಯೂಸ್ ಐತಿದ. ಈಗ ನಾವು ಇದ್ರೊಳಗೆ ಯಾವುದೇ ರೀತಿಯಾದ ಡೇಟ್ಗಳಾಗಲಿ ಫಿಸಿಕಲ್ ಆಗಿ ಇವನ್ನಾಗಲಿ ಯಾವುದೇ ರೀತಿ ಬಿಟ್ಟಿಲ್ಲ. ಬಟ್ ಒಂದು ಏನು ಬಿಟ್ಟಾರಪ್ಪ ಅಂದ್ರೆ ಒಂದು ಹುದ್ದೆಗಳ ವಿವರವನ್ನು ಬಿಟ್ಟಾರು. ಇಲ್ಲಿ ನೋಡ್ಬೋದು ನಾವು ಯಾವ್ಯಾವ ವೃಂದದಾಗ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವು. ಅಂದ್ರೆ ಫಸ್ಟ್ನಾಗ ನಾ ತಿಳಿಸೋದಾದ್ರೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಮೊದಲಾಗ DSI ಹುದ್ದೆಗಳಿಗೆ ಒಂದು ಅಪ್ಲಿಕೇಶನನ್ನು ಕರೆಯೋದಾರು. ಟೋಟಲಾಗಿ 20 ಹುದ್ದೆಗಳು ಖಾಲಿ ಅದಾವು. ಕಲ್ಯಾಣ ಕರ್ನಾಟಕದ 5 ದೆನ್ ಕಲ್ಯಾಣ ಕರ್ನಾಟಕೇತರ ಅಂದ್ರೆ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ 15 ಹುದ್ದೆಗಳು ಖಾಲಿ ಅದಾವು. ಇದು ಎದಕ್ಕೆ ಒಂದು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ. ದೆನ್ ಒಂದು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಒಂದು EPC ಅಂತ ಹೇಳ್ತೇವಲ್ಲ ನಾವು ಕಲ್ಯಾಣ ಕರ್ನಾಟಕದೊಳಗೆ 275. ಆನಂತರ ನಾನ್ HK ಕಲ್ಯಾಣ ಕರ್ನಾಟಕೇತರ 1375 ಪೋಸ್ಟ್ಗಳು ಎರಡೂ ಕೂಡಿ 1650 ಪೋಸ್ಟ್ಗಳು ಖಾಲಿ ಅದಾವು. ಆನಂತರ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ಲ ಇದಕ್ಕೆ ಮಾತ್ರ ನಾವು ಭಾಳಷ್ಟು ಎಲ್ಲರೂ ವೇಟ್ ಮಾಡ್ತಿರ್ತಾರೆ. ಇದ್ರೊಳಗೆ ಹೈಯೆಸ್ಟ್ ಪೋಸ್ಟ್ ಕೂಡ ಇದ್ರೊಳಗೆ ಬಂದವು ಈ ನೋಟಿಫಿಕೇಷನ್ ಪ್ರಕಾರ. ಒಂದು 610 ಕಲ್ಯಾಣ ಕರ್ನಾಟಕಕ್ಕೆ, ಆನಂತರ ಕಲ್ಯಾಣ ಕರ್ನಾಟಕೇತರ ಒಂದು 3500 ಟೋಟಲಾಗಿ 4110 ಪೋಸ್ಟ್ಗಳ ಖಾಲಿ ಅದಾವು. ಇದು ಅಭ್ಯರ್ಥಿಗಳು ಇದಕ್ಕೆ ವೇಟ್ ಮಾಡತ್ತಿರು. ಇದ್ರೊಳಗೆ ಒಂದು ಚಲೋ ಇದನ್ನು ಕೊಟ್ಟಾರ ಅಂತ ಹೇಳ್ಬೋದು. ದೆನ್ ಮುಂದೆ ನೋಡೋದಾದ್ರೆ ಒಂದು ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳ್ತೇವಲ್ಲ ನಾವು KSRPದವ್ರಿಗೆ ಇವು ಕೂಡ 2032 ಪೋಸ್ಟ್ಗಳು. ಪೊಲೀಸ್ ಕಾನ್ಸ್ಟೇಬಲ ದೆನ್ 364. ಇಲ್ಲಿ ಯಾವುದೇ ರೀತಿಯ ಕಲ್ಯಾಣ ಕರ್ನಾಟಕೇತರೊಳಗೆ ಯಾವುದೇ ರೀತಿಯ ಪೋಸ್ಟ್ ಇಲ್ಲ. ಬಟ್ ಕಲ್ಯಾಣ ಕರ್ನಾಟಕದಾಗ ಅದಾವು ಅವೆಷ್ಟಪ್ಪ ಅಂದ್ರೆ 364. ಟೋಟಲಾಗಿ ಈ ರೀತಿಯಾಗಿ ಅನೇಕ ಹುದ್ದೆಗಳ ಒಂದು ಇದನ್ನು ಮಾಹಿತಿಯನ್ನು ಬಿಟ್ಟರು. ಇದು ಯಾವುದೇ ರೀತಿಯಾದ ಫೇಕ್ ಡೀಟೇಲ್ಸ್ ಅಲ್ಲ. ನಾನು ಮೊದಲು ಫೇಕ್ ಅನ್ಕೊಂಡೀನಿ ಬಟ್ ಹಿಂದಿಗಡೆ ಗುರ್ದದು ಇದು ಫೇಕ್ ನ್ಯೂಸ್ ಅಲ್ಲ, ಒಂದು ರಿಯಲ್ ನ್ಯೂಸ್ ಐತೆ ಅಂತೇಳಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಒಂದು ಇದ್ರೊಳಗೇನು ಭಾಳಷ್ಟು ಒಂದು ಹುದ್ದೆಗಳ ವಿವರವನ್ನು ಬಿಟ್ಟರೆ ಉಳ್ಕಿದ್ದೇನು ಡಿಸ್ಕಸ್ ಮಾಡಿಲ್ಲ. ಹುದ್ದೆಗಳ ವಿವರವನ್ನು ಅಷ್ಟೇ ಬಿಟ್ಟರು. ಇನ್ನು ಆದಷ್ಟು ಅಂದ್ರೆ ವಿತೌಟ್ ಒಂದು ವಾರದೊಳಗನ ಒಂದು ನೋಟಿಫಿಕೇಷನ್ ಕೂಡ ಹಾಕೈತಿ ಡೆಫಿನೆಟಾಗಿ. ಆ ನೋಟಿಫಿಕೇಷನ್ ನೋಡಿ ನಿಮ್ಗೆ ಏನೋ ಎಲ್ಲ ಅಂದ್ರೆ ಏಜ್ ಎಷ್ಟು, ಕ್ವಾಲಿಫಿಕೇಷನ್ ಏನೋ ಎಲ್ಲ ರೀತಿಯ ಮಾಹಿತಿ ಅದರೊಳಗೆ ನಿಮಗೆ ಡೆಫಿನೆಟಾಗಿ ತಿಳಿಸ್ಕೊಡ್ತಾರೆ. ದೆನ್ ಈಗ ಏನು ಕರ್ನಾಟಕದಾಗ ಸುಮಾರು 56,000ಕ್ಕಿಂತ ಅಧಿಕ ಹುದ್ದೆಗಳಿಗೆ ಒಂದು ಏನು ಅರ್ಜಿ ಕರೆಯೋದಲ್ಲ ಈ ಹುದ್ದೆಗಳಿಗೆ ನಮ್ಮ ಒಂದು ಚಾನಲ್ ಒಳಗೆ ಕ್ಲಾಸ್ ಕೂಡ ಸ್ಟಾರ್ಟ್ ಆಗ್ತಾವೆ. ಅಂದ್ರೆ ಡೈಲಿ ಕ್ಲಾಸನ್ನು ಮಾಡೋನು. ಡೆಫಿನೆಟಾಗಿ ನಮ್ಮ ಕಡೆಯಿಂದ ಏನು ಒಂದು ಚಲೋ ಆಗಬೇಕಾಗಿಲ್ಲ ಅದನ್ನು ಮಾಡುವಂಥ ಪ್ರಯತ್ನ ನಮ್ಮ ಕಡೆಯಿಂದಲೂ ಇರ್ತೈತಿ. ದೆನ್ ನೀವು ಕೂಡ ಕ್ಲಾಸ್ ನೋಡಿರಿ, ನಿಮಗೂ ಕೂಡ ಡೆಫಿನೆಟಾಗಿ ಹೆಲ್ಪ್ ಆಕೈತಿ. ಆನಂತರ ಕ್ಲಾಸ್ಗಳಂದ್ರಿ ಇದು ನೋಟಿಫಿಕೇಷನ್ ಆದ ನೆಕ್ಸ್ಟ್ ಡೇ ಇಂದರನ ಕ್ಲಾಸ್ ಸ್ಟಾರ್ಟ್ ಆಗ್ತಾವೆ. ಅದನ್ನು ಮರಿಬೇಡ್ರಿ. ಆದ್ದರಿಂದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದು ಇಂಪಾರ್ಟೆಂಟ್ ಆಗೈತಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಇಟ್ಕೊಂಡಿರಿ. ಓಕೆ, ಇದಾಗಿತ್ತು ಈಗ ರೀಸೆಂಟಾಗಿ ಕರೆದಂಥ ಒಂದಷ್ಟು ಹುದ್ದೆಗಳ ವಿವರಣೆ. ಮುಂದಿನ ವಿಡಿಯೋ ಸಿಗ್ತಾನೋ, ಅಲ್ಲಿವರೆಗೂ ಬಾಯ್.